ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಶಿವಾಯ ಗುರವೇ ನಮಃ. ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶರನ್ನವರಾತ್ರ ಮಹೋತ್ಸವ ಅಂಗವಾಗಿ ಎರಡನೇ ದಿವಸ, ಇವತ್ತಿನ ದಿವಸ ನಮ್ಮ ವಿಧಾನದಲ್ಲಿ ಅಮ್ಮನವ್ರನ್ನು ಸ್ವರ್ಣ ಕವಚ ಅಲಂಕಾರಯುತ ಕನಕದುರ್ಗ ರೂಪದಲ್ಲಿ ನಾವು ಆರಾಧನೆ ಮಾಡಿದ್ದೀವಿ. ನಾಳೆ ದಿವಸ ಅಂದರೆ ಮಂಗಳವಾರ ಶಾರದಾ ನವರಾತ್ರಿ ಮಹೋತ್ಸವದಲ್ಲಿ ಎರಡನೇ ದಿವಸ ಅಮ್ಮನವ್ರನ್ನು ಬಾಲಾ ತ್ರಿಪುರ ಸುಂದರಿ ರೂಪದಲ್ಲಿ ಮತ್ತು ಅಮ್ಮವ್ರನ್ನು ದುರ್ಗಾ ರೂಪದಲ್ಲಿ ಕೂಡ ನಾಳೆ ಆರಾಧನೆ ಮಾಡತಕ್ಕಂಥದ್ದು. ಈ ರೂಪಗಳಲ್ಲಿ ಬಾಲ ಅಂದರೆ ಬಾಲಾ ತ್ರಿಪುರ ಸುಂದರಿ, ನವವರ್ಷಾತ್ ನವಕ್ರಮ. ಈ ತ್ರಿಪುರ ಸುಂದರಿ ಯಾವ ರೂಪದಲ್ಲಿ ಇರುತ್ತಂದರೆ ಶ್ವೇತ ವಸ್ತ್ರ, ಚಿನ್ಮುದ್ರಿಕದಲ್ಲಿರುತ್ತೆ, ಕೈಯಲ್ಲಿ ಪುಸ್ತಕ ಇರುತ್ತೆ, ಶುದ್ಧ ಸ್ಫಟಿಕ ಮಾಲೆ ಕೈಯಲ್ಲಿ ಇರುತ್ತೆ. ಯಾಕಂದರೆ ಈ ಧಾರಣಾ ಪಟುತ್ವಾತ್ ಬಾಲ, ನಮಗೆ ಒಂದು ವಿದ್ಯೆ ಕಲಿಯಬೇಕಂದ್ರೆ ಧಾರಣ ಇರಬೇಕು, ಸ್ಮರಣ ಸ್ಫುರಣ ಎರಡೂ ಇರಬೇಕು. ಅದೇ ರೀತಿಯಲ್ಲಿ ಒಂದು ಧಾರಣಾ ಪಟುತ್ವಾತ್, ಅದು ನಮಗೆ ಫಲ ಸಿಗಬೇಕಂದ್ರೆ ಗಟ್ಟಿ ಪ್ರಯತ್ನ ಮಾಡಬೇಕಂದ್ರೆ ಬಾಲ ರೂಪದಲ್ಲಿ ಅಮ್ಮನವ್ರನ್ನ ನಾವು ಆರಾಧನೆ ಮಾಡಬೇಕು. ಅದರಿಂದ ಸತ್ಫಲಿತಗಳನ್ನು ನಾವು ಹೊಂದಬಹುದು. ನಾಳೆ ದಿವಸ ಅಮ್ಮನವರಿಗೆ ಶ್ವೇತವಸ್ತ್ರ ಸಮರ್ಪಣೆ ಮಾಡಬೇಕು. ನಾಳೆ ಪ್ರಸಾದವೇನಪ್ಪ, ಏನು ನೈವೇದ್ಯ ಮಾಡಬೇಕಂತಂದರೆ ಬಾಲಾಂಬಿಕವರಿಗೆ ಪಾಯಸಾನ್ನ, ಪರಮಾನ್ನ ನೈವೇದ್ಯವನ್ನು ಮಾಡಬೇಕು. ಅದೇ ರೀತಿಯಲ್ಲಿ ನಾಳೆ ಲಲಿತಾ ಸಪ್ತಸತಿ ಅಥವಾ ಬಾಲ ಅಷ್ಟೋತ್ತರದೊಂದಿಗೆ ಅಮ್ಮನವರನ್ನು ಶ್ವೇತ ವಸ್ತ್ರ ಶ್ವೇತ ಪುಷ್ಪದೊಂದಿಗೆ ಅರ್ಚನೆ ಮಾಡಬೇಕು. ಇದು ಏನಪ್ಪ, ಬಾಲಾ ರೂಪದಲ್ಲಿ ಆರಾಧನೆ ಮಾಡಿದರೆ ಏನು ಫಲ ಸಿಗುತ್ತೆ? ಯಾಕಂದರೆ ನೋಡ್ರಿ, ನಮಗೆ ಅಮ್ಮನವರಿಗೆ 5 ಪಂಚಪ್ರಾಣಗಳಲ್ಲಿ ಶ್ವಾಸ ಅಂದರೆ ಬಹಿರ್ಪ್ರಾಣ ಅಂತ ಕರಿತೀವಿ. ಅಮ್ಮನ ಪಕ್ಕದಲ್ಲೇ, ಶ್ರೀಚಕ್ರದಲ್ಲಿ ಅಮ್ಮನ ಪಕ್ಕದಲ್ಲೇ ಕೂರಿಸ್ಕೊಂಡಿರೋ ದೇವತೆ ಯಾರಪ್ಪ ಅಂತಂದರೆ ಬಾಲಾ ತ್ರಿಪುರ ಸುಂದರಿ. ಆ ತ್ರಿಪುರ ಸುಂದರಿಯನ್ನು ನಾವು ಆರಾಧನೆ ಮಾಡೋದರಿಂದ, ಯಾಕಂದರೆ ಇಬ್ಬರಿಗೆ ಹೆಸರಿರೋದು ಲಲಿತಾ ಪರಾಭಟ್ಟಾರಿಕಾ ಮತ್ತು ಬಾಲಾ ಪರ ಭಟ್ಟಾರಿಕಾ, ಬಾಲಾ ತ್ರಿಪುರ ಸುಂದರಿ ಅಂತ. ಈ ತ್ರಿಪುರ ಸುಂದರಿ ಅನ್ನೋ ಹೆಸರಿರೋದು ಇವರಿಬ್ಬರಿಗೆ ಶ್ರೀಚಕ್ರದಲ್ಲಿ. ಹಂಗಾಗಿ ಅಂತ ಆ ಲಲಿತಾ ಪರಾಭಟ್ಟಾರಿಕಾ ಎಷ್ಟೋ, ಬಾಲಾ ಪರಾಭಟ್ಟಾರಿಕಾ ಅಷ್ಟು. ಯಾಕಂದರೆ ಅಮ್ಮನವರ ಬಹಿರ್ಪ್ರಾಣ ಅಂದರೆ ದೇಹದಲ್ಲಿರೋ ಪಂಚಪ್ರಾಣಗಳು ಹೊರಗಡೆ ಬಂದಿದ್ರೆ ಏನು ರೂಪ ಧಾರಿಸ್ಕೊಳ್ತಾವೆ ಅಮ್ಮನದು, ಅದೇ ರೂಪ ಬಾಲಾ ತ್ರಿಪುರ ಸುಂದರಿ ಅಂತ ನಾವು ಹೇಳ್ತೀವಿ. ಹಂಗಾಗಿ ಬಾಲಾ ರೂಪದಲ್ಲಿ ಆರಾಧನೆ ಮಾಡೋದರಿಂದ ನಮ್ಮ ಸಂಕಲ್ಪಗಳು, ನಮ್ಮ ಬೇಡಿಕೆಗಳು ತ್ವರಿತಗತಿಯಲ್ಲಿ ಸತ್ಫಲಿತಗಳನ್ನು ಪಡೀತಾವೆ. ಯಾಕಂದರೆ ನೋಡ್ರಿ, ನಮ್ಮ ತೆಲುಗಿನಲ್ಲಿ ಒಂದು ಗಾದೆ ಇದೆ, ಎತ್ತುವಾರಿ ಚೇತು ಬಿಡ್ಡ. ಅಂದರೆ ಯಾರು ಎತ್ಕೊಂಡು ಹೋದರೆ ಅವ್ರದೇ ಮಗು. ನೋಡ್ರಿ, ನಿಮ್ಮ ಪಾಪುನ ಅಂತ ಕರ್ಕೊಂಡು ಹೋಗಿದ್ರು, ಅಪ್ಪಾಜಿ ನಿಮ್ಮ ಪಾಪುನ ಅಂತ ಕೇಳ್ತೀರಿ. ಯಾಕಂದರೆ ಮಗು ಸುಂದರವಾಗಿದ್ದಾಗ, ಚೆಂದ ಇದ್ದಾಗ ಯಾರಾದರೂ ನಿಮ್ಮ ಪಾಪುನ ಅಂತ ಕರೀತಾರೆ. ಅಂದರೆ ಯಾರ ಜೊತೆಯಲ್ಲಿ ಹೋಗಿದ್ರೆ ಆ ಮಗು ಅವ್ರದೇ ಮಗು. ಹಂಗಾಗಿ ನಾವು ಸ್ವಲ್ಪ ಆರಾಧನೆ ಮಾಡೋದರಿಂದ ಆ ಬಾಲಾ ರೂಪದಲ್ಲಿರೋ ದೇವತೆಗಳೆಲ್ಲರೂ ಕೂಡ ಶೀಘ್ರದಲ್ಲೇ, ಸ್ವಲ್ಪ ಆರಾಧನೆಯಂತಲೇ ನಮಗೆ ವರವನ್ನು ಕೊಡ್ತಕ್ಕಂಥ ದೇವತೆಗಳು. ಈ ಬಾಲ ಆರಾಧನೆ 3 ಸಂಪ್ರದಾಯ ನಮಗಿರೋದು, ಶೈವ ಸಂಪ್ರದಾಯ ಮತ್ತು ವೈಷ್ಣವ ಸಂಪ್ರದಾಯ ಮತ್ತು ಶಾಕ್ತಾಯನ. ಈ 3 ರೂಪದಲ್ಲೂ ಕೂಡ ಬಾಲ ಆರಾಧನೆ ಉತ್ಕೃಷ್ಟ ಅಂತ ಎಲ್ಲ ಪಂಡಿತರೆಲ್ಲ ಹೇಳ್ತಾ ಇರ್ತಾರೆ. ಏನು, ಈ ಲಲಿತಾ ಆರಾಧನೆಯಲ್ಲಿ ಬಾಲಾ ತ್ರಿಪುರ ಸುಂದರಿ ಬಾಲಾ ರೂಪದಲ್ಲಿ ಅಮ್ಮನವ್ರನ್ನ ಆರಾಧನೆ ಮಾಡೋದು. ವೈಷ್ಣವ ಸಂಪ್ರದಾಯಕ್ಕೆ ಹೋಗಿದರೆ ಬಾಲಕೃಷ್ಣ ಉಪಾಸನ ಅಂತ ಇದೆ. ನೋಡ್ರಿ, ಬಾಲಕೃಷ್ಣನ ಒಬ್ಬನ್ನೇ ಆರಾಧನೆ ಮಾಡಿ, ಅರ್ಚನೆ ಮಾಡಿ, ಪ್ರೀತಿ ಮಾಡಿ ಮುಕ್ತಿಯನ್ನು ಪಡೆದಿರೋರು ಭಾಳ ಜನ ಇದ್ದಾರೆ. ಅದೇ ರೀತಿಯಲ್ಲಿ ಶೈವ ಸಂಪ್ರದಾಯಕ್ಕೆ ನಾವು ಬಂದಿದ್ರೆ ಬಾಲ ಶಿವ ಯಾರಪ್ಪ ಅಂದರೆ ಬಾಲ ಸುಬ್ರಹ್ಮಣ್ಯ. ಈ ಬಾಲಸುಬ್ರಹ್ಮಣ್ಯನ್ನು ಆರಾಧನೆ ಮಾಡಿದರೂ ಕೂಡ ಆ ಪರಮೇಶ್ವರನ ಆರಾಧನೆ ಮಾಡಿದಷ್ಟು ಫಲಿತ ನಮಗೆ ಸಿಗುತ್ತದೆ. ಆ ರೀತಿಯಲ್ಲಿ ನಮ್ಮ ಸಂಕಲ್ಪಗಳು ಶೀಘ್ರ ತ್ವರಿತ ಗತಿಯಲ್ಲಿ ಅವು ಸಫಲ ಕೊಡಬೇಕಂತಂದರೆ ಬಾಲಾ ರೂಪದಲ್ಲಿರುವಂಥ ದೇವತರನ್ನು ನಾಳೆ ನಾವು ಶರನ್ನವರಾತ್ರ ಮಹೋತ್ಸವವಾಗಿ ನಾಳೆ ಬಾಲಾ ತ್ರಿಪುರ ಸುಂದರಿ ರೂಪದಲ್ಲಿ ನಾವು ಆರಾಧನೆ ಮಾಡಬೇಕು. ಈ ಬಾಲಾ ತ್ರಿಪುರ ಸುಂದರಿ ಆರಾಧನೆ ಮಾಡೋದ್ರಿಂದ ನೋಡ್ರಿ, ಬಾಲಾ ದೇವತೆಗೆ ಅಂಗದೇವತೆಗಳು ಅಂತ ಹೇಳ್ತೀವಿ. ಯಾರು? ಅಶ್ವಾರೂಢ. ಅಶ್ವಾರೂಢ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ಅಶ್ವಾರೂಢ ಅಧಿಷ್ಠಿತ ಅಶ್ವಕೋಟಿ ಕೋಟಿ ಭಿರಾವೃತ ಅಂತ ನಾವು ಒಂದು ನಾಮ ಓದ್ತೀವಿ. ಏನು ಅಶ್ವಾರೂಢ ಅಂಬನ ಆರಾಧನೆ ಅಶ್ವಾರೂಢ ಎಂಬ ಅಂಗದೇವತೆ ಆಗಿರೋದ್ರಿಂದ, ಅಶ್ವ ಅಂದರೆ ವೇಗ, ನಮ್ಮ ಕೆಲಸ ವೇಗದಲ್ಲಿ ತ್ವರಿತಗತಿಯಲ್ಲಿ ಮುಕ್ತಾಯ ಆಗಬೇಕಂದ್ರೆ ಬಾಲ ಆರಾಧನೆ ಅತ್ಯಂತ ಉತ್ಕೃಷ್ಟವಾಗಿರೋದು. ಅಷ್ಟಲ್ಲದೆ ಶಾಕ್ತಾಯನದಲ್ಲಿ 2 ವರ್ಷ ಮಗುದಿಂದ
9 ವರ್ಷ ವಯಸ್ಸು ಇರೋ ಮಗುಗೆಲ್ರಿಗೂ ಕೂಡ ನಾವು ಬಾಲಾಂಬಿಕಾ ಅಂತ ಕರಿತೀವಿ. ನಾಳೆ ನಮ್ಮ ಗೃಹಕ್ಕೆ ಬಂದಿರುವಂಥ ಒಂದು ಸಣ್ಣ ಮಗು, ಯಾರಾದರೂ 2 ವರ್ಷದ ವಯಸ್ಸಿನಿರೋ ಮಗು ಬಂದಿದ್ದರೆ ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಒಂದು ಉಡಿ ತುಂಬಿ ಅವರಿಗೆ ಪ್ರಸಾದ ನೀಡಿ ಅವ್ರನ್ನೇ ಬಾಲಾ ತ್ರಿಪುರ ಸುಂದರಿ ಅಂತ ಭಾವಿಸಿರೋದ್ರಿಂದ ನೀವು ಅಮ್ಮನವರ ಸತ್ಫಲಿತಗಳನ್ನು ಪಡೆಯಬಹುದು. ಅಷ್ಟಲ್ಲದೆ ನಾಳೆ ಪಾಯಸನ ಪರಮಾನ್ನ ನೈವೇದ್ಯ ಮಾಡಿ ಶ್ವೇತ ಪುಷ್ಪ ಶ್ವೇತ ವಸ್ತ್ರದೊಂದಿಗೆ ಆರಾಧನೆ ಮಾಡಿಕೊಳ್ಳ್ರಿ. ನಮ್ಮ ಚಾನಲ್ನಲ್ಲಿ ಈ ಬಾಲ ಆರಾಧನೆ, ಬಾಲ ಅಷ್ಟೋತ್ತರದೊಂದಿಗೆ ಅಮ್ಮನವರ ಆರಾಧನೆ ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ಸಂಕಲ್ಪ ಮಾಡಬೇಕು ಅನ್ನೋದು ನಿಮ್ಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾವೆಲ್ಲ ಲಿಂಕ್ ಮಾಡ್ತೀವಿ. ಅದನ್ನು ನೋಡಿಕೊಂಡು ಈ ಪೂಜಾ ಕಾರ್ಯಕ್ರಮದಲ್ಲಿ 2ನೇ ದಿವಸ ಬಾಲಾ ತ್ರಿಪುರ ಅಂಬಿಕಾ ಆರಾಧನೆ ಮಾಡಿಕೊಂಡು ನೀವೆಲ್ಲರೂ ಕೂಡ ಆ ತಾಯಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀರಂತ ಭಾವಿಸ್ತಾ ಸರ್ವೇ ಜನ ಸುಖಿನೋ ಭವಂತು, ಶಾಂತಿರಸ್ತು.